ईशान सर्वविद्यानामीश्वर सर्वभूतान ब्रह्माधिपति ब्रह्मणोधिपति ब्रह्मा शिवो मेस्त सदा शिवो मे इति पंचब्रह्म एकबिल्वं शिवार्पणं मे नानाविध परिमलपत्रपुष्पाणं समर्पयामि ओम दूर्वसे दूर्वधूरं तं मूर्तं धूर्मयं मयं मे दूर्वामहाधूमाग्रापयामि ओम करपूरधरं गृणावधारं धुंदारधारं वचीन्द्रहारं मे सदा वसन्तं हृदयारविन्दे भवामि तं नमामि कर्पूरमङ्गलधारं दर्शयामि गं ज्योति निर्मलवादमनवे कर्पूरदारुते ज्ञापूर्णं जगं ज्योति निर्मलवादमनवे कर्पूरदारुते सर बोला ದೇವ ಶ್ರೀ ವೀರಭದ್ರೇಶ್ವರನ ಪಾದಕಮಲಗಳಿಗೆ ಕೊಡಮಟ್ಟು ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ಆಗಮಿಸಿದ ಪೂಜ್ಯರ ಪಾದಗಳಿಗೆ ಕೊಡಮಟ್ಟು ಯಾವತ್ತೂ ಹೆಬ್ಬಾಳ ಗ್ರಾಮದ ಎಲ್ಲ ಹಿರಿಯರೇ, ಬೆಳಗಿ ನಿರ್ಲಿಗಿ ಗ್ರಾಮದ ಸಕಲ ಸದ್ಭಕ್ತರೇ ಹಾಗೂ ಗುರುಮಾತೆಯರೇ, ತಾಯಂದಿರೇ ಹಾಗೂ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ಈ ಹೊಸ ವರ್ಷದ ಶುಭ ಸಂದರ್ಭದೊಳಗೆ ಪೂಜ್ಯರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಲ್ದನ ಶ್ರೇಷ್ಠವಾದಂಥ ವೃಕ್ಷವಾದಂಥ ಕಲ್ಪ ವೃಕ್ಷವನ್ನು ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಅದನ್ನು ನಡೆಸಿದ್ದಾರೆ. ಅದು ಬೆಳೆದು ಫಲಗಳನ್ನು ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ನೀಡಲಿ, ಹೆಬ್ಬಾಳ ಗ್ರಾಮದ ಆಶೀರ್ವಾದ ವೃಕ್ಷದ ಮೇಲೆ ಇರಲಿ ಮತ್ತು ಅದರ ಫಲವನ್ನು ನಾವು ನೀವೆಲ್ಲರೂ ಈರಣ್ಣನ ಸಮ್ಮುಖದಲ್ಲಿ ಸವಿಯೋಣ ಅನ್ನೋ ಹೇಳ್ತಾ ಅನ್ನೋ ಮಾತನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದೊಳಗೆ ನಮ್ಮ ನೆರೆ ಗ್ರಾಮದ ನೀರಲಿಗೆಯಿಂದ ಪೂಜ್ಯರು ಬಂದಿದ್ದಾರೆ. ಕಾರಣ ಏನಂದ್ರೆ ನೀರಲಿಗೆ ಗ್ರಾಮದೊಳಗೆ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ನೀರಲಿಗಿ ಗ್ರಾಮದೊಳಗೆ ಲಿಂಗೈಕ್ಯ ಶ್ರೀ ನಿರಂಜನ ಪ್ರಣಸ್ವಾಮಿ ಸ್ವರೂಪಿ ಮಹಾಸ್ವಾಮಿಗಳು ನೀರಲಿಗಿ ಇವರ ಕೃಪಾಶೀರ್ವಾದದಿಂದ ಶ್ರೀಮನ್ ನಿರಂಜನ ಬಸವರಾಜ ಮಹಾಸ್ವಾಮಿಗಳು ವಿರಕ್ತ ಮಠ ನೀರಲಿಗಿ ಬೆಳ್ಳಟ್ಟಿ ಹಾಗೂ ಅವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ನೀರಲಿಗಿ ಗ್ರಾಮದೊಳಗ ಈ ಕಾರ್ಯಕ್ರಮವನ್ನು ಪೂಜ್ಯರು
ಹಮ್ಮಿಕೊಂಡಿದ್ದಾರೆ. ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಕ್ಕಿಮಠ ಅಗಡಿ ಇವರಿಂದ ಈ ಕಾರ್ಯಕ್ರಮಗಳನ್ನು ನೆರವೇರಲಾಗಿದೆ. ಪೂಜ್ಯರ ಈ ಆಶೀರ್ವಾದದೊಂದಿಗೆ ಈ 21 ದಿನಗಳ ಕಾರ್ಯಕ್ರಮ ಮತ್ತು ಪ್ರವಚನ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥದ್ದು ಹಾರೈಸ್ತಾ, ಈ ಕಾರ್ಯಕ್ರಮದೊಳಗ ಶರಣ ಚರಿತಾಮೃತ ಪ್ರವಚನವನ್ನ ಪ್ರತಿನಿತ್ಯ ಪೂಜ್ಯರ ಸಮ್ಮುಖದಲ್ಲಿ ಸಾಯಂಕಾಲದೊಳಗ ಈ ಕಾರ್ಯಕ್ರಮ ಜರುಗಲಿದೆ. ಆ ಪೂಜ್ಯರ ಆಶೀರ್ವಚನವನ್ನ ಪ್ರತಿನಿತ್ಯ ನಾವು ನೀವೆಲ್ಲರೂ ಸವಿಯೋಣ ಅಂತ ಹೇಳ್ತಾ, ಇದೇ ಈ ಸುಸಂದರ್ಭ ಪ್ರಸ್ತುತ ದಿನಮಾನದೊಳಗ ಶರಣ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ನಿಮ್ಮ ದಿನನಿತ್ಯ ಜೀವನದೊಳಗೆ ಅಗಲಿ ಹೋಗ್ತಾ ಇದೆ. ಆ ಶರಣ ಸಾಹಿತ್ಯವನ್ನ ಈ 21 ದಿನಗಳ ಕಾಲ ನಮ್ಗ ಉಡ್ಬಡಿಸುವಂತ ಮಹತ್ ಕಾರ್ಯವನ್ನ ಪೂಜ್ಯರು ಹಮ್ಮಿಕೊಂಡಿದ್ಕ ಅವರಿಗೆ ತುಂಬು ಹೃದಯದ ಶಿರಸಾಷ್ಟಾಂಗ ವಂದನೆಗಳನ್ನ ನಮ್ಮ ಹೆಬ್ಬಾಳ ಗ್ರಾಮದ ಪರವಾಗಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನಂದ್ರ, ಪ್ರತಿ ಗ್ರಾಮದೊಳಗೂ ಗ್ರಂಥ ಪೂಜಾ ಕಾರ್ಯಕ್ರಮ ಅಂತಂದು ಒಂದು ವಿನೂತನವಾದಂತ ಒಂದು ಕಾರ್ಯಕ್ರಮವನ್ನ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಉಪಾಯದೊಳಗ ನಾವು ಓದೋದನ್ನ ಮರೆತು ಬಿಟ್ಟಿದ್ದೀವಿ. ಅಂತ ಒಂದು ಸಂದರ್ಭದೊಳಗ ವಚನ ಸಾಹಿತ್ಯದ ಗ್ರಂಥ ಪೂಜಾ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದಂತ ಒಂದು ಶ್ರೇಯ ಯಾರಿಗೆ ಸಲ್ತೈತಪ್ಪ ಅಂತಂದ್ರ ನಮ್ಮ ಅಕ್ಕಿಮಠದ ಗುರುಗಳಿಗೆ ಪೂಜ್ಯರಿಗೆ ಸಲ್ತೈತಿ. ಇಂಥ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಅವರಿಗೆ ನಾನು ಶತಸಹಸ್ರ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಇದರ ತರುವಾಯ ಪ್ರತಿನಿತ್ಯ ಪುರಾಣ ಸಂದರ್ಭದೊಳಗ ಪ್ರತಿನಿತ್ಯ ಒಂದೊಂದು ಊರಿನ ಗ್ರಾಮಸ್ಥರು ಬಂದು ಅಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಈ ಸಂದರ್ಭದೊಳಗ ಮೊದಲನೇದಾಗಿ ನೀರ್ಲಿಗಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರ್ಕೊಂಡು ಆ ಗ್ರಂಥ ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾರ. ಅದನಂತರ ಸರದಿ ಮಾಡ್ಕೊಂತ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲೂ ಗುರಿಗುಂಡಿ, ಬೇವುಂಡಿ, ತೆರದಾಳಿ, ಬೆಳುವಿಗಿ, ಮರೋಳ, ಹುಡುಗೂರು ಪ್ರತಿನಿತ್ಯನೂ ಹಮ್ಮಿಕೊಂಡಾರ. ಆದ್ರ ವಿಶೇಷತೆ ಏನಪ್ಪಾ ಅಂತಂದ್ರ, ಪ್ರಾರಂಭ ನೀರ್ಲಿಗಿ ಗ್ರಾಮಸ್ಥರು ಮಾಡಿದ್ರ ಕೊನೆಯ ವಂದನಾ ಕಾರ್ಯಕ್ರಮಕ್ಕ ಹೆಬ್ಬಾಳ ಗ್ರಾಮಕ್ಕ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಆ ಪೂಜ್ಯರಿಗೆ ಹೆಬ್ಬಾಳ ಗ್ರಾಮಕ್ಕ ಆ ಕಾರ್ಯಕ್ರಮವನ್ನು ಕೊಡಮಾಡಿದ್ದು ಬಹಳ ಸಂತೋಷದಾಯಕ. ಅದರ ನಿಮಿತ್ತವಾಗಿ ಇಂದಿನ ದಿವಸ ಪೂಜ್ಯರು ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ಬಂದಾರ. ಈ ಈರಣ್ಣನ ದೇವಸ್ಥಾನದ ಮುಂಭಾಗದಲ್ಲಿ ಅದರ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಅದರ ಔಚಿತ್ಯಪೂರ್ಣವಾಗಿ ಪೂಜ್ಯರಿಂದ 4 ಆಶೀರ್ವಾದ ಮಾತುಗಳನ್ನ ಹೇಳ್ಬೇಕಂತಂದು ಅವರಲ್ಲಿ ಕೇಳ್ಕೊಂತೀವಿ. जय मंगलम जय नमः पार्वतीश्वर महादेव वीरभद्रेश्वर महाराज की विश्वगुरु बसवेश्वर महाराज की जय मंगलम जय नमः पार्वती ಒಳಗೆ ಬರ್ರಿ ಎಲ್ಲ ಬರ್ರಿ. ಅಲ್ಲಿ ಸೇವಾರ್ಥಿಗಳಲ್ಲಿ, ದಾಸೋಹಿಗಳಲ್ಲಿ, ನೀರಲಿಗೆಯಿಂದ ಬಂದಂತ ಎಲ್ಲ ಹಿರಿಯರಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ ಇವತ್ತು ಹೊಸ ವರುಷ, ಇವತ್ತು 1ನೇ ದಿನ 2025 ಏನ್ರಪ್ಪ ಹೊಸ ವರ್ಷದ ದಿನ ನಾವೆಲ್ಲ ಹೆಬ್ಬಾಳದೊಳಗೆ ಕೂಡಿವಿ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈ ಅನ್ನೋ ಹಾಗೆ ಎಲ್ಲಿ ಅಗಡಿ ಎಲ್ಲಿ ಹೆಬ್ಬಾಳ ಇವತ್ತೊಂದು ಬಾಂಧವ್ಯವನ್ನ ಬೆಳೆಸದ. ಈಗಾಗಲೇ ಪ್ರಾರಂಭದೊಳಗ ನಮ್ಮ ನಿರೂಪಕರು ಹೇಳಿದ ಹಾಗೆ ಎಲ್ಲ ವಿಷಯಗಳನ್ನ ನಿಮಗ ತಿಳಿಪಡಿಸಿದ್ರು. ಬಹುಶಃ ಏನ್ ಹೇಳ್ಯಾರ ಅಂತ ಎಲ್ಲರಿಗೆ ಅರ್ಥ ಆಗ್ಯದ್ರಿ? ಎಲ್ಲ ವಿಷಯ ಗೊತ್ತಾಗ್ಯದ, ಗೊತ್ತಾಗ್ಯದ ನಿಮ್ಗೆಲ್ಲ. ನೀರ್ಲಿಗಿ ಒಳಗ ಪುಟ್ಟಯ್ಯಜ್ಜನವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಪುಟ್ಟಯ್ಯಜ್ಜರು ಯಾರು? ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಮಹಾ ತಪಸ್ವಿಗಳು. ಅಂಧ, ಅನಾಥ, ಅಂಗವಿಕಲರ ಬದುಕಿಗೆ ದಾರಿದೀಪ ಆದಂಥವು. ಅವರಿಗೆ ಸಂಗೀತದ ಗಾರುಡಿಗ ಅಂತ ಕರೀತಾರೆ. ಅಂತ ಮಹಾತ್ಮರು ಹುಟ್ಟಿದ್ದು ಎಲ್ಲಿ ಅಂತಂದ್ರ ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕಿನ ಆ ಭಾಗದೊಳಗ. ಅಂತಹ ಮಹಾಪುರುಷನ ಒಂದು ಮೂರ್ತಿ
ಪ್ರತಿಷ್ಠಾಪನೆಯನ್ನ ಮಾಡುವಂತ ಒಂದು ಸದಿಚ್ಛೆಯನ್ನ ಹೆಬ್ಬಾಳ ಗ್ರಾಮದವರು ಒಂದು ಸಹಕಾರದೊಂದಿಗೆ ನೀರ್ಲಿಗೆ ಇವ್ರು ಮಾಡ್ಬೇಕಂತ ಇಚ್ಛಾಪಟ್ಟ. ವಿಶೇಷತೆ ಏನು ಅಂತಂದ್ರ ಆ ಪುಟ್ಟರಾಜನವರ ಮೂರ್ತಿ ರಾಜಸ್ಥಾನದ ಜೈಪುರ್ನಿಂದ ಸುಮಾರು 2800 ಕಿಲೋಮೀಟರ್ ದೂರದಿಂದ ಈಗಾಗಲೇ ಮೂರ್ತಿ ಬರ್ತಾ ಇದೆ. ನೀರ್ಲಿಗಿ ಗ್ರಾಮಕ್ಕೆ ಬರಾಕತ್ತೈತಿ. ದಿನ 200-250 ಕಿಲೋಮೀಟರ್ ಲಾರಿ ಒಳಗೆ ಜರ್ನಿ ನಡೆದದ. ಸುಮಾರು 6 ಫೂಟ್ ಎತ್ತರ ಇರ್ತಕ್ಕಂಥ ಒಂದು ಅಮೃತ ಶಿಲೆಯ ಮೂರ್ತಿಯನ್ನ ನೀರ್ಲಿಗಿ ಗ್ರಾಮದೊಳಗೆ ಸ್ಥಾಪನೆ ಮಾಡಬೇಕು ಅನ್ನುವಂತ ಸಂಕಲ್ಪ ನೀರ್ಲಿಗಿ ಭಕ್ತರು. ಹೀಗಾಗಿ ಆ ಮೂರ್ತಿಯನ್ನ ಕೇವಲ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಆಗಬಾರ್ದು. ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಮನಸ್ಸಿನೊಳಗೆ ಭಕ್ತಿ ಅನ್ನುವಂಥದ್ದು ಪ್ರತಿಷ್ಠಾಪನೆ ಆಗ್ಬೇಕಲ್ಲ. ಆ ಕಾರಣಕ್ಕಾಗಿ 21 ದಿನಗಳ ಶರಣ ಚರಿತಾಮೃತ ಅನ್ನುವಂಥ ಪ್ರವಚನವನ್ನು ಏರ್ಪಡಿಸಲಾಗಿದೆ. ಎಲ್ಲಿ? ನೀರ್ಲಿಗಿ ಒಳಗೆ. ಎಷ್ಟನೇ ತಾರೀಕಿನಿಂದ ಪ್ರಾರಂಭ ಆಗ್ಯದದು? ಡಿಸೆಂಬರ್ 23ರಿಂದ ಈಗಾಗಲೇ ಪ್ರಾರಂಭ ಆಗ್ಯದ. ದಿನ ನಡೆದೈತಿ. ಹಂಗಾರ ಅಲ್ಲಿ ಪುರಾಣ ಹಚ್ಚಿದ್ರೆ ಇಲ್ಲೇ ನಿಮ್ ಕೆಲಸ ಅಜ್ಜಾರ ನಿಮ್ಮದು ಇಲ್ಲಿ ಯಾಕೆ ಬಂದಿರಿ ಅನ್ಬೋದು ನೀವೆಲ್ಲ. ಬಂದು ಉದ್ದೇಶವನ್ನ ಹೇಳಿಕ್ ನಾವು ಬಂದೀವಿ ಅಷ್ಟೇ. ಹಿಂದೆಲ್ಲ ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರ ಬರಗಾಲ ಬಿದ್ದಿತ್ತು, ಊರಲ್ಲಿ ಅಶಾಂತಿ ನೆಲೆಸಿತ್ತು, ನೆಮ್ಮದಿ ಇಲ್ದಂಗಾಗಿತ್ತು. ಎಲ್ಲಿ ನೋಡಿದ್ರಲ್ಲಿ ಜಗಳ, ಅಸಮಾಧಾನ, ಮಳೆ ಬರುವಲ್ತು, ಬರಗಾಲ ಬಿದ್ದದ ಅಜ್ಜರ, ಸಾಕಾಗ್ಬಿಟ್ಟದ್ರಿ ಊರಾಗ ಅನ್ನುವಂತ ಕಾಲಘಟ್ಟದೊಳಗ ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಊರಾಗ ಪುರಾಣ, ಪ್ರವಚನ, ಕೀರ್ತನೆಗಳನ್ನ ಹಚ್ತಿದ್ರು. ಬಸವ ಪುರಾಣನೋ, ಕಲಬುರಗಿ ಶರಣ ಬಸಪ್ಪನ ಪುರಾಣನೋ ಯಾವ್ದಾರ ಒಂದು ಪುರಾಣ ಹಚ್ಚಿ ಜಾತ್ರೆ ಮಾಡ್ತಿದ್ರು. ಯಾವ ವರ್ಷ ಪುರಾಣ ಹಚ್ಚಿ ಜಾತ್ರೆ ಮಾಡ್ತಿದ್ರಲ್ಲ ಆ ವರ್ಷ ಎಂದೂ ಆಗದಿರ್ತಕ್ಕಂಥ ಮಳೆ ಆ ಊರಾಗ ಆಗ್ತಿತ್ತು. ಅದು ಬದಲಾವಣೆ ಆ ಪ್ರವಚನ ಆ ಊರಾಗ ತರ್ತಿತ್ತು. ಹೀಗಾಗಿ ಪುರಾಣ ಪ್ರವಚನಗಳನ್ನು ಹಚ್ಚೋ ಉದ್ದೇಶ ಏನು ಅಂತಂದ್ರ ಊರು ಸಮೃದ್ಧಿ ಆಗ್ಲಿ, ಒಗ್ಗಟ್ಟಾಗ್ಲಿ, ಶಾಂತಿ ನೆಲೆಸ್ಲಿ ಅನ್ನುವಂತ ಕಾರಣ. ಹಾಗಾದ್ರೆ ನೀರ್ಲಿಗೊಳಗೆ ಇಟ್ಟಂತಹ ಶರಣ ಚರಿತಾಮೃತ ಪ್ರವಚನ ಪುರಾಣದ ಕಾರ್ಯಕ್ರಮದೊಳಗ ಕೇವಲ ನೀರ್ಲಿಗೆ ಅಷ್ಟೇ ಅದ್ರ ಪುಣ್ಯ ತಟ್ಟೋದು ಬೇಡ, ಆ ಪುರಾಣದ ಪುಣ್ಯ ಸುತ್ತ ಹಳ್ಳಿಗೂ ಕೂಡ ಮುಟ್ಲಿ ಅನ್ನೋ ಕಾರಣಕ್ಕಾಗಿ ಹೆಬ್ಬಾಳದವ್ರಿಗೂ ಕೂಡ ಒಂದು ದಿನದ ಅವಕಾಶವನ್ನು ಈ ಕಾರ್ಯಕ್ರಮ ಯೋಜನೆ ಹಾಕೊಂಡದ್ದು. ಇದು ಸಹೋದರತ್ವದ ಸಂಬಂಧ. ಇದೆಲ್ಲ ನಮ್ಮೂರಾಗ ನಾವು ಜಾತ್ರೆ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಅಕ್ಕಪಕ್ಕ ಊರಾಗ ಮಾಡುವಂತ ಜಾತ್ರೆಗೆ ನಾವು ಹೋಗೋದು, ನಮ್ಮ ಜಾತ್ರೆಗೆ ಅವ್ರು ಬರೋದು, ಇದು ಭಾವೈಕ್ಯತೆಯನ್ನು ಬೆಸೆತಕ್ಕಂಥದ್ದು. ಅದು ಭಾವನಾತ್ಮಕವಾದಂತ ಸಂಬಂಧವನ್ನ ಬೆಸೆಯುವಂತ ಕೆಲಸ ಇದು. ಆ ನಿಟ್ಟಿನಲ್ಲಿ ಇವತ್ತು ನೀರ್ಲಿಗಿ ಬೇರೆ ಅಲ್ಲ, ಹೆಬ್ಬಾಳ ಬೇರೆ ಅಲ್ಲ. ನಮ್ಮ ನಿರೂಪಕರು ಹೇಳಿದ ಹಾಗೆ ಪ್ರಾರಂಭವನ್ನ ನೀರ್ಲಿಗಿ ಅವರು ಮಾಡಿದ್ರ ಶರಣ ಚರಿತಾಮೃತ ಮಂಗಲ ಮಾಡುವಂತ ಜವಾಬ್ದಾರಿ ಯಾರಿಗೆ ಬಂದದ ಅಂದ್ರ ಅದು ಹೆಬ್ಬಾಳದ ಭಕ್ತರಿಗೆ ಬಂದೈತೆ. ಅಂದ್ರೆ ಈ ಊರಿನ ಪುಣ್ಯ ಎಷ್ಟು ದೊಡ್ಡದ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಏನೇ ಮಾಡ್ಬೇಕಾದ್ರೂ ಈ ಭೂಮಿಯ ಮೇಲೆ ಒಂದು ಹುಲ್ಲುಗಡ್ಡೆ ಅಳ್ಳಾಡ್ಬೇಕಾದ್ರೂ ಭಗವಂತನ ಅಪ್ಪಣೆ ಬೇಕಂತ. ಇವತ್ತು ನೀವೆಲ್ಲ ಹೆಬ್ಬಾಳದಾಗ ಇಲ್ಲಿ ಹುಟ್ಟಬೇಕು, ಈ ಊರಾಗ ಬೆಳಿಬೇಕು, ಇಲ್ಲಿ ಓದಬೇಕು ಅನ್ನೋದು ಅದು ಪೂರ್ವ ನಿಯೋಜಿತ. ಮೇಲಿರುವಂತ ಭಗವಂತ ಸೂತ್ರಧಾರಿ ಆದ್ರೆ ನಾವೆಲ್ಲ ಪಾತ್ರಧಾರಿಗಳು. ಇಲ್ಲೆಲ್ಲ ಪಾತ್ರ ಮಾಡಕ್ ಬಂದೇವಿ. ಯಾರ್ಯಾರಿಗೆ ಎಷ್ಟೆಷ್ಟು ಪಾತ್ರ ಕೊಟ್ಟಾರ ಪಾತ್ರ ಮಾಡಿ ಹೋಗೋದದ. ಯಾವ್ದೋ ಒಂದು ಬದಲಾವಣೆ, ಯಾವ್ದೋ ಒಂದು ಹೊಸತನ ಪ್ರಾರಂಭ ಆಗೈತಿ ಅಂತಂದ್ರ ಅದು ಮುಂದೆ ಏನೋ ಒಂದು ಒಳ್ಳೆಯ ಸೂಚನೆಗಾಗಿನೇ ಪ್ರಾರಂಭ ಆಗಿರ್ತದ. ಬಹುಶಃ ನಿನ್ನೆ ರಾತ್ರಿವರೆಗೂ ಯಾರಿಗೂ ಗೊತ್ತಿಲ್ಲ ನಿಮಗೆ. ನಾಳೆ ಅಗಡಿ ಅಜ್ಜರು ಬರ್ತಾರೆ, ಇಲ್ಲಿ ಹಿಂಗ್ ಕಾರ್ಯಕ್ರಮ ಆಗ್ತೈತಿ, ನಾವೆಲ್ಲ ಹೋಗಿ ಕುತ್ಕೊಂತೀವಿ ಅಂತ ಯಾರಿಗಾರ ಗೊತ್ತಿತ್ತೆ. ನಿನ್ನೆ ಬೆಳಗ್ಗೆ ಮಟ್ಟ ಯಾರಿಗೂ ಗೊತ್ತಿಲ್ಲ. ಬಹುಶಃ ನಿನ್ನೆವರೆಗೂ ಗೊತ್ತಿಲ್ಲದಂತ ಕಾರ್ಯ ಇವತ್ತು ನಡೆದದ ಅಂದ್ರೆ ಅದು ಈರಣ್ಣನ ಸದಿಚ್ಛೆ. ಅದು ವೀರಭದ್ರ ಸ್ವಾಮಿ ಮೂಲವಾಗಿ ನನ್ನ ಜಾಗದೊಳಗೆ ನೀವೆಲ್ಲ ಇಷ್ಟೊತ್ತಿಗೆ ಬಂದು ಕುಂಡಿರ್ಬೇಕಂತ ಅವ ಬರೆದಿದ್ದ. ಅದನ್ನು ನಾವು ಮಾಡಕ್ ಬಂದೀವಿ. ವಿಶೇಷತೆ ಏನು ಅಂದ್ರ ನಾವು ಬಂದು ಹೋದ ಈ ದಿನಗಳು ಹೋಗಿಬಿಡ್ತದೆ. ಜನವರಿ 1, 2025 ಅನ್ನುವಂಥದ್ದು ಇವತ್ತು ಕಳೆದು ಹೋಗ್ಬಿಡ್ತದೆ. ಇದು ಮತ್ತೆ ಎಷ್ಟು ವರ್ಷ ಹೋದ್ರು 1/1/2025 ಬರಂಗಿಲ್ಲ. ಬಹುಶಃ 1/1/2026 ಬರ್ತದ, ಅದು 25 ಬರೋದಿಲ್ಲ. ಯಾವ ಈ ದಿನವನ್ನ ನಾವು ಕಳೆದು ಹೋದಂತ ದಿನದೊಳಗ ದಿನಗಳ ಕಳೆದು ಹೋಗ್ಬೋದಾದ್ರೆ ನಾವು ಮಾಡಿರೋ ಕೆಲಸ ಅಜರಾಮರವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ
ಒಂದು ತೆಂಗಿನ ಸಸಿಯನ್ನು ನಾವಿಲ್ಲಿ ನೆಟ್ಟಿದ್ದೇವೆ. ಹಸಿರು ಅಭಿವೃದ್ಧಿಯ ಸಂಕೇತ. ಹೀಗಾಗಿ ಕಲ್ಪವೃಕ್ಷ ಗಿಡ ಹೇಗೆ ಅದು ಬೆಳೆದು ಇನ್ನೊಬ್ಬರಿಗೆ ಫಲವನ್ನು ಕೊಡ್ತದ, ಹಂಗೆ ಹೆಬ್ಬಾಳ ಗ್ರಾಮನು ಕೂಡ ಹಸಿರಾಗಿ ಅಭಿವೃದ್ಧಿಯಿಂದ ಬೆಳೀಲಿ, ಈ ಊರು ಇನ್ನೊಬ್ಬರಿಗೆ ನೆರಳಾಗಲಿ, ಈ ಊರು ಫಲವನ್ನು ಕೊಡುವಂತ ಶಕ್ತಿಯನ್ನು ಪಡ್ಕೊಳ್ಳಬೇಕು. ಇವತ್ತು ಒಂದು ಗಿಡವನ್ನು ನೆಟ್ಟಿದ್ದೇವೆ. ಹೀಗಾಗಿ ಇವತ್ತಿನಿಂದ ನೀವು ಎಲ್ಲ ಒಂದೊಂದು ಸಂಕಲ್ಪ ಮಾಡ್ರಿ. ಹುಟ್ಟು ಹಬ್ಬಕ್ಕೆ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡೋರು ಭಾಳ ಮಂದಿ ಅದಾರ. 12 ಗಂಟೆಗೆ ಎದ್ದು ವಿಶ್ ಮಾಡೋರು ಭಾಳ ಮಂದಿ ಅದಾರ. ಬಹುಶಃ ರಾತ್ರಿ 12 ಗಂಟೆಗೆ ಎದ್ದು ಕೇಕ್ ಕತ್ತರಿಸಿದ ನಿನ್ನ ಹುಟ್ಟು ಸಾರ್ಥಕ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿನ್ನ ಹುಟ್ಟಿದ ದಿನ ಊರಲ್ಲಿ ಒಂದು ಗಿಡವನ್ನು ನೆಡು, ಅವಾಗ ನಿನ್ನ ಹುಟ್ಟು ಸಾರ್ಥಕ ಆಗ್ತದೆ ಅನ್ನುವಂಥ ಸತ್ಯವನ್ನ ಯಾರೋ ನೆಟ್ಟಿದ ಗಿಡ, ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ನೆಟ್ಟಿರುವ ಗಿಡದೊಳಗೆ ನಾವಿವತ್ತು ಹಣ್ಣು ತಿನ್ನಕತ್ತೀವಿ ಅಂದಾಗ ಮುಂದೆ ಬರುವಂತ ಪೀಳಿಗೆ, ಮುಂದೆ ಬರ್ತಕ್ಕಂಥ ಜನರೇಷನ್ ಅವರಿಗೆ ನಾವು ಫಲವನ್ನು ಕೊಡಬೇಕಾದ್ರೆ ನಾವು ಇವತ್ತು ಗಿಡವನ್ನು ನೆಡಲೇಬೇಕು. ಪ್ರಕೃತಿ ಉಳಿದ್ರೆ ಈ ದೇಶ ಉಳಿತದೆ. ಇವತ್ತು ಹೊಸ ವರ್ಷ, ಹೊಸ ವಿಚಾರಗಳನ್ನ, ಹೊಸ ಆಲೋಚನೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಏನಾದ್ರೂ ಜೀವನದೊಳಗೆ ಸಾಧಿಸ್ಬೇಕು ಅನ್ನುವಂಥದ್ದು. ಬಹಳ ಜನ ಬದುಕು ಅಂತಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಾರ ಅಂದ್ರ, ಒಂದು ಕಡೆ ಹೇಳ್ತಾರ ಒಬ್ರು ಸಾಹಿತ್ಯ, ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅಂತ. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು. ಏನನ್ನ ತಿಳಿಬೇಕು ಅಂತಂದ್ರ, ಇವತ್ತು ಮನುಷ್ಯ ಬದುಕಬೇಕಾದ್ರೆ ಇನ್ನೊಬ್ರು ತಲೆ ಹೊಡೆಯೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ವಂಚನೆ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಹೊಂದಿರ್ತಾರ ಮನುಷ್ಯ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ ಹೆಂಗಿರ್ತಾರ ಊರಾಗ ಅಂದ್ರ, ನಾನಾ ದೊಡ್ಡ ಶಾನೆ, ನಾನಾ ಹೇಳಿದ್ದೆ ಎಲ್ಲ ಆಗ್ಬೇಕು, ಯಾರೇ ಮಾತಾಡೋದು ಮುಂದುವರೆದು ಮಾತಾಡೋದು, ಹ್ಞೂನ್ರಿ ಹಾಗೆ ಅನ್ನೋದು, ಇಂಥ ದಿಮಾಕ್ ಮಾಡೋ ಮಾತುಗಳು, ಇದು ಆ ವ್ಯಕ್ತಿ ಅಹಂಕಾರವನ್ನು ತೋರಿಸ್ತಾರೆ. ವ್ಯಕ್ತಿತ್ವ ಹೆಂಗ್ ಗೊತ್ತಾಗಬೇಕು ಅಂದ್ರ, ನಿನ್ನ ಶಾಣೆತನದಿಂದ ಮುಂದುವರೆದ ಹ್ಞೂ ಅನ್ಕೊಂತ ಹೋದಾಗಲ್ಲ, ನೀ ಮಾಡಿರುವ ಸಾಧನೆಯಿಂದ 4 ಜನ ಕುಂತು ಮಾತಾಡ್ತಾರಲ್ಲ, ಅವಾಗ ನಿನ್ನ ಬದುಕು ಸಾರ್ಥಕ ಆಗ್ತದ. ಅದಕ್ಕೆ ಅತಿಯಾಗಿ ಮುಂದುವರಿಯೋದು, ಅತಿಯಾಗಿ ನಾನು ಜಾನ, ನಾನು ಬುದ್ಧಿವಂತ ಅಂತ ಅಹಂಕಾರದಿಂದ ಮೆರೆಯೋದು. ದೀಪ ಆರ್ಬೇಕಾದ್ರೆ ಬಹಳ ಜೋರು ಉರಿತೈತಂತ ನೋಡಿರ್ಬೇಕಾದ್ರೆ, ದೀಪ ಆರೋ ಮುಂದೆ ಜೋರಾಗಿ ಉರಿದು ಏನಾಗ್ತದ್ರಿ, ಆರಿಬಿಡ್ತದೆ. ಹಂಗ ಅತಿಯಾದ ಉರುವಿಕೆ, ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಅಹಂಕಾರ ಮನುಷ್ಯನನ್ನು ಏನ್ ಮಾಡ್ತದ, ನಾಶಗೊಳಿಸ್ತದೆ. ಅದಕ್ಕೆ ಶಾಂತಿ, ನೆಮ್ಮದಿ, ಸಮಾಧಾನ ಯಾವುದೇ ವಿಚಾರ ಆಗಲಿ. ಇವತ್ತು ಹೊಸ ವರ್ಷಕ್ಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಬಂದಿರಿ. ಇಷ್ಟರೊಳಗೆ ಯಾರು ಈ ದೇಶದ ವಿಜ್ಞಾನಿ ಕುಂತಿರೋ ಗೊತ್ತಿಲ್ಲ, ಈ ದೇಶದ ಪ್ರಧಾನಮಂತ್ರಿ ಯಾರಾದ್ರಿಗೆ ಗೊತ್ತಿಲ್ಲ, ಈ ದೇಶದ ರಾಷ್ಟ್ರಪತಿ ಇರ್ಬೋದು, ಈ ನಾಡಿನ ಹೆಮ್ಮೆಯ ಸಾಹಿತಿಗಳಿರ್ಬೋದು, ಸಂಶೋಧಕರಿರ್ಬೋದು, ಪೊಲೀಸರು ಇರ್ಬೋದು, ಡಾಕ್ಟರ್ ಇರ್ಬೋದು, ವಕೀಲರು ಇರ್ಬೋದು, ಟೀಚರ್ ಇರ್ಬೋದು, MLA ಇರ್ಬೋದು, ರಾಜಕಾರಣಿ ಇರ್ಬೋದು, ಅಥವಾ ದೊಡ್ಡ ಕೊಲೆಗಾರನೂ ಇರ್ಬೋದು, ಈ ಜಗದಲ್ಲಿ ದೊಡ್ಡ ದರೋಡೆಕೋರನೂ ಇರ್ಬೋದು, ಮೋಸಗಾರನೂ ಇರ್ಬೋದು. ಯಾರಿಗೆ ಗೊತ್ತದ ಅದು? ಯಾರಿಗೂ ಗೊತ್ತಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವನ್ನಂಗ ನಮ್ಮ ವ್ಯಕ್ತಿತ್ವ, ನಮ್ಮ ಸ್ಥಾನಗಳನ್ನ ನಿರ್ಧಾರ ಮಾಡ್ತದೆ. ಹೀಗಾಗಿ ಮನುಷ್ಯನಾಗಿ ನಾವು ಹುಟ್ಟಿವಿ. ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಎಲ್ಲರೂ ಮಾತಾಡ್ತಾರ. ಬಂಗಾರದ ಜೀವನ ಆಗೋದು ಯಾವಾಗ ಅಂತಂದ್ರ, ಬಂಗಾರದಂತ ವಿಚಾರಗಳನ್ನ ನಾವು ಮಾಡಿದಾಗ. ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ವಿಚಾರ ಮಾಡಿದ್ರೆ ನಿಂದ್ಯಾಕೆ ಬಂಗಾರದಂತ ಜೀವನ ಆಗ್ತದೆ? ತಗಡಿನ ಜೀವನ ಆಗ್ತದೆ. ಯಾವ ಜೀವನ ಆಗ್ತದ? ತಗಡಿನ ಜೀವನ. ಅದಕ್ಕಾಗಿ ಬಂಗಾರದಂತ ಜೀವನ ಆಗಬೇಕಾಗಿತ್ತು ಅಂತಂದ್ರ ವಿಚಾರ ಬಂಗಾರದಂಗೆನೆ ಇರ್ಬೇಕು. ಹೀಗಾಗಿ ಅಂತ ಮನಸ್ಥಿತಿಯನ್ನ ತಾವೆಲ್ಲ ಪಡ್ಕೊಳ್ಳೋರಾಗ್ರಿ. ಹೆಬ್ಬಾಳ ಗ್ರಾಮ ಹೆಸರೇ ಹೇಳ್ತದೆ, ಹೆಬ್ಬಾಳ ಅಂದ್ರೆ ನೀನು ಹೆಮ್ಮರವಾಗಿ ಬಾಳು ಅನ್ನುವಂಥ ಸಂದೇಶವನ್ನು ಈ ಊರು ಕೊಡ್ತಾ ಇದೆ. ನಿನ್ನ ಬದುಕು ಬೆಳಕಾಗ್ಲಿ, ನಿಮ್ಮ ವಿಚಾರಗಳು ಯಶಸ್ವಿ ಆಗಲಿ. ಜೀವನದೊಳಗ ಯಾರು ಏನು ಹೇಳ್ತಾರೆ ಮೊದಲು ಕೇಳುವಂತ ಸ್ವಭಾವನ ಬೆಳೆಸ್ಕೊಳ್ರಿ. ಆಮೇಲೆ ಅದು ಏನ್ ಹೇಳ್ಯಾರ ಅನ್ನುವಂಥದ್ದನ್ನ ಮನನ ಮಾಡ್ಕೊಳ್ರಿ. ಅದನ್ನ ಸರಿಯೋ ತಪ್ಪು ಅಂತ ವಿಚಾರ ಮಾಡಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ರಿ. ನಿಮ್ಮ ಬದುಕು ಬೆಳಕಾಗ್ಲಿ. ಇವತ್ತು ಹೆಬ್ಬಾಳ ಗ್ರಾಮದೊಳಗ ಶರಣ ಚರಿತಾಮೃತ ಪ್ರವಚನದ ಮಂಗಲದ ಕಾರ್ಯಕ್ರಮ ಹಿರಿಯರೇ. ನಿಮಗ 11ನೇ ತಾರೀಕು ಜನವರಿ ತಿಂಗಳು, ಇವತ್ತು ಯಾವಾಗ ಬರ್ತದ್ರೆ 11ನೇ ತಾರೀಕು
ಮಂಜು ಯಾವಾಗ ಬರ್ತದೆ? ಯಾವ ವಾರ ಬರ್ತದೆ? ಶನಿವಾರ. ಶನಿವಾರ 11ನೇ ತಾರೀಕು ಶನಿವಾರ. ಅವತ್ತು ವಿಶೇಷವಾಗಿ ಸಾಯಂಕಾಲ ಪ್ರವಚನ ಮಂಗಲಕ್ಕ ನಿಜಗುಣಾನಂದ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರಿನ ಪರಮ ಪೂಜ್ಯರು ಬರ್ತಾ ಇದ್ದಾರೆ. ವಿಶೇಷವಾಗಿ ಮಹಾನ್ಯ ಪಾಟೀಲ್ ಕಲಾ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಅದ. ಜೊತೆಗೆ ಅವತ್ತು ನಮ್ಮ ಯಾವ ಕಾಮಿಡಿ ಕಿಲಾಡಿಗಳು ಅನ್ನುವಂಥ ಇದರಿಂದ ನಮ್ಮ ಚಿಲ್ಲರ್ ಮಂಜು, ರಾಘವೇಂದ್ರ, ಪಾವಗಡ ಮಂಜು ಇವರೆಲ್ಲ ಬರ್ತಾ ಇದ್ದಾರೆ. ಬಹಳ ದೊಡ್ಡ ಕಾರ್ಯಕ್ರಮ ಅಲ್ಲಿರೋದ್ರಿಂದ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಜೊತೆಗೆ ಅವತ್ತಿನ ದಿನ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ. ಹೆಣ್ಣಿಗೆ ಮುತ್ತೈದೆತನ ಅಂದ್ರೆ ಅದು ಜೀವನಕ್ಕೆ ಶಾಶ್ವತವಾಗಿ ಬೇಕಾಗಿರೋದು. ಹೀಗಾಗಿ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಯಾವಾಗೈತಿರುವ 11ನೇ ತಾರೀಕು ಅದ. ಹೀಗಾಗಿ ತಾಯಂದ್ರೆಲ್ಲ ಹೆಚ್ಚು ಸಂಖ್ಯೆ ಒಳಗ ನೀವೆಲ್ಲ ಬರಬೇಕು, ಗ್ರಂಥ ಪೂಜೆಯನ್ನು ಮಾಡಬೇಕು. ಆಮೇಲೆ ಉಡಿ ತುಂಬಿಸ್ಕೊಂಡು ಪ್ರಸಾದವನ್ನು ಮಾಡಿ ತಾವು ನೀರಲಿಗೆ ಗ್ರಾಮದಿಂದ ಸನ್ಮಾನವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ನಿಮಗೆ ಆಮಂತ್ರಣವನ್ನು ಕೊಡ್ಲಿಕ್ಕೆ ನಾವು ಬಂದೇವಿ. ಏನ್ರಪ್ಪ, ನಿಮಗ ಆಮಂತ್ರಣವನ್ನು ಕೊಡ್ಲಿಕ್ಕೆ ನಾವು ನಿಮ್ಮೂರ ತನಕ ಬಂದೇವಿ. ಆಗಲೆಲ್ಲ ನಮ್ಮ ಹಿರಿಯರು ಭಜನಾ ಮಾಡಿದ್ರು. ಹಿಂದೆಲ್ಲ ಇಲ್ಲಿ ಬಂದು ಬೋರ್ಡ್ ಈಗಾಗಲೇ ಕಟ್ಟಿರ್ಬೇಕು. ನಿಮ್ಮೂರಾಗ ನಾಮಫಲಕವನ್ನು ಈಗಾಗಲೇ ಕಟ್ಟಿದ್ದಾರೆ, ಪ್ರಚಾರ ಮಾಡ್ಯಾರ. ಮತ್ತೆ ನಾವು ಬಂದು ಹೇಳಿವಿ. ಮತ್ತಿಷ್ಟೆಲ್ಲ ಹೇಳಿದ ಮೇಲೂ ನೀವು ಬರದಂಗೆ ಇರಬಾರ್ದು, ಬರಲೇಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಜ್ಜಾರ ಮತ್ತೆ 11ನೇ ತಾರೀಕು ಬಾ ಅಂದಿರಿ. 11ನೇ ತಾರೀಕು ಬಾ ಅಂದಿರಿ ಅಜ್ಜಾರ. ಮತ್ತೆ 11ಕ್ಕೆ ಬರುದೇನ್ರಿ, ಉಳಿದ ದಿನ ಬರಬಾರ್ದೇನ್ರಿ ಅಂತೇನು ಅನ್ನುವಂಗೇನಿಲ್ರಪ್ಪ. ಇವತ್ತೂ ಬರ್ಬೋದು, ನಾಳೆನೂ ಬರ್ಬೋದು. ಎಲ್ಲರಿಗೂ ಮುಕ್ತವಾದ ಅವಕಾಶ ಅದ. ದಿನ ಪ್ರವಚನ ನಡೆದದ, ಬಂದವರಿಗೆ ಪ್ರಸಾದ ವ್ಯವಸ್ಥೆ ಅದ. ಹೀಗಾಗಿ ಇವತ್ತು ನಾಳೆ ಯಾರಿಗೆ ಹಿರಿಯರು ಬಿಡುವಿತ್ತಪ್ಪ ಅಂದ್ರೆ ಬಂದು ಕಾರ್ಯಕ್ರಮ ನೋಡ್ಕೊಂಡು ಹೋಗ್ರಿ. ಬೇರೆ ಹಳ್ಳಿಯವ್ರು ಬಂದು ಹೆಂಗ್ ಮಾಡ್ತಾರ ನೋಡ್ಕೊಂಡು ಹೋಗ್ರಿ. ಮತ್ತ ನಿಮ್ಮದಿದ್ದಾಗ 11ನೇ ತಾರೀಕು ಶನಿವಾರ ನಿಮ್ಮದಿದ್ದಾಗ ಊರಾಗೆಲ್ಲ ಡಂಗರ ಹೊಡೆದು ಮನೆ ಮನೆಗೆ ತಾಯಂದ್ರು ಕುಂಕುಮ ಹಚ್ಚಿ ಹೇಳಿ ಎಲ್ಲ ತಾಯಂದ್ರನ್ನ ಕೂಡಿಸಿ ನಿಮ್ಮೂರಾಗ ಟ್ರ್ಯಾಕ್ಟರು, ಟಾಟಾ ಎಸಿ, ಮೆಟಡೂರು ಯಾವುದೇ ವಾಹನಗಳನ್ನ ನಿಮ್ಮೂರು ವತಿಯಿಂದ ಮಾಡಿಕೊಂಡು ಎಲ್ಲರೂ ಬಂದು ಗ್ರಂಥ ಪೂಜೆಯನ್ನು ಮಾಡಿ ಅವತ್ತಿನ ಪುರಾಣದ ಪುಣ್ಯವನ್ನ ಹೆಬ್ಬಾಳ ಗ್ರಾಮದವ್ರು ಪಡ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನ ಈ ವೇದಿಕೆ ಮುಖಾಂತರವಾಗಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ಹೇಗೆ ಪುಟ್ಟಯ್ಯಜ್ಜನವರು ಅಂಧ ಅನಾಥರ ಬದುಕಿಗೆ ಬೆಳಕನ್ನು ತೋರಿಸಿದ್ರು, ಹಾಗೆ ಪುಟ್ಟಯ್ಯಜ್ಜನವರ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮದೊಳಗ ಯಾರು ಕಾಯ ವಾಚ ಮನಸ ದುಡಿತಾರ ಅವ್ರಿಗೆಲ್ಲರಿಗೂ ಕೂಡ ಪುಟ್ಟಯ್ಯಜ್ಜನ ಆಶೀರ್ವಾದ ಸದಾಕಾಲ ಇರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನಿತ್ಯವೂ ಕೂಡ ದಾಸೋಹ ನಡೆದಿರೋದ್ರಿಂದ ಹೆಬ್ಬಾಳ ಗ್ರಾಮದ ಹಿರಿಯರು ನೀರಲಿಗೆ ಬಹಳ ಸಣ್ಣ ಊರದ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾರ. ನಿಮ್ ಕೈಲಿ ಆದಷ್ಟು ತನುಮನ ಧನದ ಸೇವೆಯನ್ನು ಸಲ್ಲಿಸ್ರಿ. ಯಾರಿಗೂ ಕಡ್ಡಾಯವಾಗಿ ಕೊಡ್ಲೇಬೇಕು ಅನ್ನುವಂಥದ್ದೇನು ಕಟ್ಟಳೆ ಏನಿಲ್ಲ. ಅವರವರ ಭಾವಕ್ಕೆ ಅವರವರ ಭಕುತಿ ಅನ್ನುವ ಹಾಗೆ ಅಲ್ಲಿ ದಿನನಿತ್ಯ ದಾಸೋಹ ನಡೆದದ. ಒಂದು ದಿನ ದಾಸೋಹ ಸೇವೆ ಅಂತೇಳಿ 25,000 ನಿಗದಿ ಮಾಡ್ಯಾರ. ನೀವು ಊರ್ ವತಿಯಿಂದ ಆದ್ರ ಅಜ್ಜರ ಊರ್ ವತಿಯಿಂದ ಒಂದಿನ ಮಾಡಿಸ್ತೀವ್ರಿ ಅಂತಾರೆ ಒಪ್ಕೊಳ್ಬಹುದು. ಇಲ್ಲ ಅಂತಂದ್ರ ಇಲ್ರಿ ಭಗವಂತ ನಮಗ್ ಕೊಟ್ಟಾನ, ವೈಯಕ್ತಿಕವಾಗಿ ಮಾಡಿಸ್ತೀವಿ ಅನ್ನೋರು ಕೂಡ ನೀವು ಮಾಡಿಸಿ ಸೇವೆಯನ್ನ ಸಲ್ಲಿಸಬಹುದು. ಮತ್ತೆ ವಿಶೇಷವಾಗಿ 555 ಜನ ದಂಪತಿಗಳಿಗೆ ಶರಣ ದಂಪತಿ ಸನ್ಮಾನ ಅಂತ ಏರ್ಪಡಿಸಿದ್ದೇವೆ. ಯಾಕಪ್ಪ ಅಂತಂದ್ರ ದಾಂಪತ್ಯ ಜೀವನ 3 ಕಾಲ ಚೆನ್ನಾಗಿರ್ಲಿ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವ ಹಾಗೆ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕಾಗಿ ದಂಪತಿಗಳಿಗೆ ಜಗದ್ಗುರುಗಳ ಕಡೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶರಣ ದಂಪತಿ ಸನ್ಮಾನ ಅನ್ನುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಯಾರಾದ್ರೂ ಸದ್ಭಕ್ತರು ತಮ್ಮ ತಂದೆ ತಾಯಿಗಳಿಗೆ ಸನ್ಮಾನ ಮಾಡಿಸೋದಾಗಿರ್ಬೋದು, ಅಥವಾ ನೀವೇ ವೈಯಕ್ತಿಕವಾಗಿ ಸನ್ಮಾನ ಮಾಡಿಸ್ಕೊಳ್ಳೋದಾಗಿರ್ಬೋದು, ಯಾರಾದ್ರೂ ಶರಣ ದಂಪತಿ ಸನ್ಮಾನ ಮಾಡಿಸ್ಕೊಳ್ಬೇಕನ್ನೋರಿದ್ರೆ ನಮ್ಮ ಕಮಿಟಿಯವ್ರ ಕಡೆಗೆ 5,001 ರೂಪಾಯಿಯನ್ನ ಹಣವನ್ನ ಸಂದಾಯ ಮಾಡಿ ತಾವು ಹೆಸರನ್ನ ಬರೆಸ್ರಿ. ತಮಗೆ ಅಲ್ಲಿ ಶರಣ ದಂಪತಿ ಸನ್ಮಾನ ಸೇವೆಯನ್ನು ಮಾಡಲಾಗ್ತದೆ ಅನ್ನುವಂತ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರೋದ್ರ ಜೊತೆಗೆ ಬಹಳ ಅದ್ದೂರಿ ಕಾರ್ಯಕ್ರಮ, ಕೊಡ್ಲೇಬೇಕು ಮಾಡ್ಲೇಬೇಕು ಅಂತ ಏನಿಲ್ಲ.
ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ಆ ನೇರಳೆ ಉತ್ಸವವನ್ನ ತಾವೆಲ್ಲ ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಂತಿಯನ್ನ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ತಮ್ಮೆಲ್ಲರಿಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ತಾವೆಲ್ಲ ಹೆಚ್ಚು ಸಂಖ್ಯೆ ಬರ್ರಿ, ನೇರಳೆ ಉತ್ಸವವನ್ನ ಯಶಸ್ವಿಗೊಳಿಸ್ರಿ ಅನ್ನುವಂತ ಮಾತನ್ನ ತಿಳಿಸ್ತಾ ಬಹಳ ಭಕ್ತಿಯಿಂದ ನಮ್ಮನ್ನ ಹೆಬ್ಬಾಳ ಗ್ರಾಮಕ್ಕೆ ಸ್ವಾಗತ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಾವೆಲ್ಲರೂ ಪುಣ್ಯವಂತರು. ಈ ಸುಸಂದರ್ಭದೊಳಗ ಪೂಜ್ಯರು ಹೇಳಿದರು, ತುಳಿದು ನಡೆಯುವುದಕ್ಕಿಂತ ತಿಳಿದು ನಡೆಯುವುದು ಲೇಸು ಅಂತಂದು ಆ ಶರಣರ ಮಾತುಗಳನ್ನ ಅರ್ಥೈಸಿಕೊಂಡು ಮನನ ಮಾಡ್ತಾ ಹೆಬ್ಬಾಳ ಗ್ರಾಮಕ್ಕೆ ವಹಿಸಿಕೊಟ್ಟಂತ ಕೆಲಸ ಕಾರ್ಯಗಳನ್ನ ಹೆಬ್ಬಾಳ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅವತ್ತಿನ ದಿವಸ ಯಶಸ್ವಿಯಾಗಿ ಪೂರೈಸ್ತೀವಿ, ನೆರವೇರಿಸ್ತೀವಿ ಅನ್ನುವಂಥ ಮಾತನ್ನ ಹಿರಿಯರು ಹೇಳಿದ್ದಾರೆ. ಹಿರಿಯರ ಸಮ್ಮುಖದಲ್ಲಿ ಈ ಮಾತನ್ನ ಪೂಜ್ಯರಿಗೆ ಅರ್ಪಿಸುತ್ತಾ ಹೆಬ್ಬಾಳದ ಗ್ರಾಮದ ಎಲ್ಲ ಸಮಸ್ತ ಹಿರಿಯರಿಂದ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಪೂಜ್ಯರು ಸ್ವೀಕರಿಸ್ಬೇಕಂತಂದು ಅವರಲ್ಲಿ ಕೇಳ್ಕೊಳ್ತೀವಿ. ಜೈ